ಇದು ಅಂದರೆ ಊರು ಅದರದ್ದು ಇದು ಕಾರ್ಡ್ ಸರ್ವೆ ಕಾರ್ಡ್. ಇದು ನಾವು ನಿಂತಿರೋ ಮೇನ್ ರೋಡು ಇದು ಇದು ಈ ಭಾಗ ಈ ಭಾಗ ಇದು ಆ ಭಾಗ ಇದು ಮೇನ್ ರೋಡ್. ಆಯ್ತು. ನೀವು ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನು ಸರ್? ಗ್ರಾಮ ಠಾಣ ಸರ್ಕಾರಿ ಜಾಗವನ್ನು ಉಳಿಸ್ಬೇಕು, ಇದನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಆಗಬೇಕು. ಇನ್ನೊಂದು ಹಾಸ್ಪಿಟಲ್ ಬರಬೇಕು, ಪೋಸ್ಟ್ ಆಫೀಸ್ ಬರಬೇಕು, ಮತ್ತು ಇನ್ನೊಂದು ಸರ್ಕಾರಿ ಆಸ್ಪತ್ರೆ ಆಗಬೇಕು ಅನ್ನೋದು 3 ಉದ್ದೇಶ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಭೂಮಾಫಿಯಾಗಳು ಕಬಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಸಹ ಕೈ ಜೋಡಿಸಿರೋ ಥರ ಇದ್ದಾರೆ. 32 ಹಕ್ಕುಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದ್ರ ಮೇಲೆ ಅವಕ್ಕೆಲ್ಲ ಖಾತೆ ಆಗಿದೆ. ಖಾತೆ ಪಡ್ಕೊಂಡಂಥ ಕೆಲವು ಭೂಮಾಫಿಯಾಗಳು ಈ ಜಾಗದ ಮೇಲೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಈ ಕ್ಷೇತ್ರದ ಶಾಸಕರು ಕಂದಾಯ ಮಂತ್ರಿಗಳೇ ಆಗಿರೋದ್ರಿಂದ ಅವ್ರ ಗಮನಕ್ಕೆ ತಂದರೆ ಇದು ಪರಿಹಾರ ಆಗೋದಿಲ್ವೇ? ಮೊದಲೇ ಆಗುತ್ತೆ ಹೇಳಿ. ನಾವು ಪೊಲಿಟಿಕಲ್ ಬೇಡ ಈಗ ಅಲ್ಲಲ್ಲ, ಅದು ಯಾಕೆಂತಂದರೆ ಈ ಕ್ಷೇತ್ರದ ಶಾಸಕರು ಕಂದಾಯ ಮಂತ್ರಿಗಳೇ ಆಗಿರೋದ್ರಿಂದ ಇಂಥ ಅಕ್ರಮಗಳು ಇಲ್ಲಿ ನಡೀತಾ ಇರೋದ್ರಿಂದ ಅದರ ಬಗ್ಗೆ ಅವ್ರ ಗಮನಕ್ಕೆ ತಂದಾಗ ಅವರು ಪ್ರಾಮಾಣಿಕವಾಗಿ ಸರ್ಕಾರವನ್ನು ಇವತ್ತು ಸರ್ಕಾರದಲ್ಲಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಯಾಕೆ ಅವ್ರ ಗಮನಕ್ಕೆ ತಂದು ಇದನ್ನೆಲ್ಲ ನಾವು ಸ್ಟಾಪ್ ಮಾಡಿಸ್ಬಾರ್ದು ಅನ್ನೋದು ಒಂದು ಪ್ರಶ್ನೆ ಸರ್. ಈಗಾಗಲೇ ಇದು ಅವ್ರ ಗಮನದಲ್ಲಿದೆ. ನಾವು ಇದು ಭಾಳ ಹಳೆಯ ವಿಚಾರ, ಇದೇನು ಹೊಸದಲ್ಲ, ಇವತ್ತು ಉದ್ಭವ ಆಗಿರುವಂಥದ್ದಲ್ಲ. ಇದು ಸುಮಾರು 1996ರಿಂದಲೂ ಕೂಡ ಇರತಕ್ಕಂಥ ಸಮಸ್ಯೆ. ಈ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಸರ್. ಈ ಸ್ಟ್ರಕ್ಚರು ಇದು ಡೀಡು ಮತ್ತು ಸಂಬಂಧಪಟ್ಟ ಕಾಗದ ಪತ್ರಗಳಾಗದೆ ಸ್ಟ್ರಕ್ಚರ್ ಮಾಡೋಂಗಿಲ್ಲ, ಆದರೂ ಇವರು ಮಾಡಿದ್ದಾರೆ. ಈ ಒಂದು ಇದು ನಕಲಿ ಮಾಲೀಕರ ಬಗ್ಗೆ ಏನು ಹೇಳ್ತೀರಾ? ನಕಲಿ ಮಾಲೀಕರು ಬಹಳ ವ್ಯವಸ್ಥಿತವಾಗಿ ನಮ್ಮ BBMP ಆಡಳಿತವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಆ ಎಲ್ಲ ಅಧಿಕಾರಿಗಳು ಸಹ ಇದರಲ್ಲಿ ಸಹಭಾಗಿಗಳಾಗಿದ್ದಾರೆ ಅನ್ನೋವಂಥದ್ದು ಎದ್ದು ಕಾಣಿಸ್ತಾ ಇದೆ. ಕಾರಣ ಏನು ಅಂತಂದರೆ ಈ ಹಕ್ಕುಪತ್ರಗಳನ್ನು ಖಾತೆ ಮಾಡಿರುವಂಥದ್ದು. ಈ ಹಕ್ಕುಪತ್ರಗಳಿಗೆ ಯಾವುದೇ ಪುರಾವೆಗಳಿಲ್ಲ. ಅದನ್ನು ಯಾರು ಹಕ್ಕುಪತ್ರ ಕೊಟ್ಟರು, ಅದಕ್ಕೆ ಸರ್ಕಾರದ ಆದೇಶ ಏನು, ಅದು ಸ್ಕೆಚ್ ಆಗಿದೆಯಾ, ಲೇಔಟ್ ಆಗಿದೆಯಾ, ಸರ್ಕಾರಿ ಆದೇಶ ಆಗಿದೆಯಾ, ಯಾವ ಕಡತಗಳೂ ಕೂಡ ಅದರೊಳಗಡೆ ಇಲ್ಲ. ಇವರೇ ಸುಳ್ಳು ಸೃಷ್ಟಿ ಮಾಡಿ ಕೃತಕವಾಗಿ ಈ ಹಕ್ಕುಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಹೊರತು ಯಾವುದೇ ಗೌರ್ಮೆಂಟ್ ಆದೇಶದ ಮೇಲೆ ಈ ಹಕ್ಕುಪತ್ರಗಳು ಸೃಷ್ಟಿ ಆಗಿಲ್ಲ. ಈ ಒಂದು ನಿಮ್ಮ ಒಂದು ಏನು ಹೇಳಿಕೆ ಇದೆಯೋ, ಹೇಳಿಕೆ ಆಧಾರದ ಮೇಲೆ ಖಂಡಿತವಾಗಿ ಸರ್ಕಾರವಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಇದರ ಮೇಲೆ ಕ್ರಮ ಜರುಗಿಸ್ತಾರೆ ಅನ್ನೋ ನಂಬಿಕೆ ಆದರೂ ನಿಮಗಿದೆಯಾ ಸರ್? ನಮ್ಮ ಮೇಲೆ ನಂಬಿಕೆ ಇದೆ. ನಾವು ಹೋರಾಟ ಮಾಡ್ತೀವಿ, ಇದನ್ನು ಉಳಿಸ್ಕೊಳ್ತೀವಿ. ನಮ್ಮ ರಕ್ತ ಕೊಟ್ಟಾದ್ರೂ ಈ ಸರ್ಕಾರಿ ಜಾಗವನ್ನು ಉಳಿಸ್ತೀವಿ ಅನ್ನೋ ನಂಬಿಕೆ ನಮ್ಮ ಮೇಲಿದೆ. ಅದರಿಂದ ನಮ್ಮ ಪ್ರಭಾವವನ್ನು ಬೀರಿ ಸರ್ಕಾರಿ ಯಂತ್ರವನ್ನು ನಾವು ಬಳಸ್ಕೊಳ್ತೀವಿ. ಅವ್ರ ಕೈನಲ್ಲೇ ಇದನ್ನು ಉಳಿಸ್ತೀವಿ ಅನ್ನೋ ಹಠಾಛಲ ನಮಗೆ ಇದೆ. ಎಲ್ಲರೂ ಸೇರ್ಕೊಳ್ಬೇಕು. ಮತ್ತು ಈ ಹೋರಾಟದ ಸಮಿತಿಯಲ್ಲಿ ನಮ್ಮ ಎಲ್ಲ ನಾಗರಿಕರು ಏನು ನರಸೀಪುರ, ವಿದ್ಯಾರಣ್ಯಪುರ, HMT, NTI, BL ಬಡಾವಣೆಗಳ ನಾಗರಿಕರು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಖಂಡಿತವಾಗ್ಲೂ ಎಲ್ಲ ಸಂಘ ಸಂಸ್ಥೆಯವರು ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದಾರೆ, ಬರ್ತಾ ಇದ್ದಾರೆ. ಇದನ್ನು ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಹೊಣೆ ಅನ್ನುವಂತಹ ಒಂದು ವಿಚಾರಕ್ಕೆ ಎಲ್ಲರೂ ಬಂದಿದ್ದಾರೆ. ಸೊ ನಿಮ್ಮ ಸಂರಕ್ಷಣೆಯ ಒಂದು ಏನು ಇದು ಸರ್ಕಾರಿ ಜಾಗಗಳ ಸಂರಕ್ಷಣೆಯ ಕಾರ್ಯವೈಖರಿ ಇನ್ನೂ ಹೆಚ್ಚಾಗಿ ನಡೆದು ಒಂದು ಒಳ್ಳೆ ನಿಟ್ಟಿನಲ್ಲಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಬಯಸ್ತೀವಿ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್.